ಹಲೋ ಗಾಯ್ಸ್, ನಾವಿವತ್ತು ಸ್ಪೆಷಲ್ ಆಗಿ ಮಟನ್ ರಾಣಿಗೆ ಬೇಕಾಗಿರೋ ಮಸಾಲೆ ಎಲ್ಲ ತೋರಿಸಿದ್ದೀನಿ. ಮತ್ತು ಯಾವ ಥರ ಮಸಾಲ ಮಾಡೋದು ಅದರದ್ದು ತೋರಿಸಿದ್ದೀನಿ. ಮತ್ತು ಇವಾಗ ಮಸಾಲೆನ ಪೇಸ್ಟ್ ಮಾಡಿ ಹಾಕಿದ ನಂತರ ಚಂದ ಮಾಡಿ 3-4 ಅವರ್ ಬೇಯಿಸಬೇಕು. ಬೇಯಿಸಿದ ನಂತರ ಫುಲ್ ಜ್ಯೂಸಿ ಆಗಿರ್ಬೇಕು. ಅಂದರೆ ಮಟನ್ ಮೂಳೆನ ಕೈಯಲ್ಲಿ ಹಿಡಿದ್ರೆ ಮಟನ್ ಹಂಗೆ ಮಾಂಸ ಎಲ್ಲ ಕೆಳಗಡೆ ಬರಬೇಕು, ಅಷ್ಟು ಸಾಫ್ಟಾಗಿ ಬೇಯಿಸಬೇಕು. ನೋಡಿ, ಇಷ್ಟು ಚಂದ ಮಾಡಿ 4 ಅವರ್ ಬೇಯಿಸಿದ ನಂತರ ಸಖತ್ತಾಗಿರೋ ಮಸಾಲೆ ಫ್ಲೇವರ್ ಎಲ್ಲ ಬರುತ್ತೆ. ಆ ನಂತರ ನಾನು ಮೊದಲಿಗೆ ನಿಮಗೆ ಕೊತ್ತಂಬರಿ ಸೊಪ್ಪು ಮತ್ತು ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಐಟಮ್ಸು ಅದರದ್ದೊಂದು ಇಮೇಜ್ ಹಾಕಿದ್ದೀನಿ. ಅದರಲ್ಲಿ ಇದ್ರ ಮಸಾಲ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆನಂತರ ಸ್ವಲ್ಪ ನಾವು ಬಟ್ರ್ ಹಾಕಿ ಇದನ್ನು ಚಂದ ಮಾಡಿ ತವದಲ್ಲಿ ಫ್ರೈ ಮಾಡಬೇಕು. ಯಾಕೆಂದರೆ ತಿನ್ನಬೇಕಾದ್ರೆ ಸಾಫ್ಟು ಇರಬೇಕು, ಪ್ಲಸ್ ಹೊರಗಡೆಯಿಂದ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು, ಸಖತ್ತಾಗಿರುತ್ತೆ. ಆನಂತರ ತವದಲ್ಲಿ 15-20 ನಿಮಿಷ ಸ್ಲೋ ಫೈರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಪ್ಲಸ್ ಬಟ್ರ್ ಹಾಕ್ತಾ ಚಂದ ಮಾಡಿ ಫ್ರೈ ಮಾಡಬೇಕು. ಆವಾಗ ಮಟನ್ ರಾಣ್ ರೆಡಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿರೋ ಸ್ಪೆಷಲ್ ಮಟನ್ ರಾಣ್ ನಿಮಗೋಸ್ಕರ.